ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇಡೀ ಪದ್ಮನಾಭ ನಗರದಲ್ಲಿ ಶಾಸಕರ ನೇತೃತ್ವದಲ್ಲಿ ಸುಮಾರು ಒಂದು 20-30 ಕಡೆ ಈ ಶಿಬಿರಗಳನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರೆಗೂ ನಾವು ಎಷ್ಟು ಅವರಿಗೆ ಕೃತಜ್ಞತೆ ಹೇಳಿದ್ರು ಸಹ ಕಮ್ಮಿ ಆಗ್ತದೆ. ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕುಮಾರಸ್ವಾಮಿ ಲೇಔಟ್ ಬಡಾವಣೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಶಾಸಕರು, ವಿರೋಧ ಪಕ್ಷದ ನಾಯಕರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಾಗರ್ ಹಾಸ್ಪಿಟ್ಲ ಒಂದು ಟೈಅಪ್ ಮಾಡಿಕೊಂಡು ಇವತ್ತು ನಮ್ಮ ಕುಮಾರಸ್ವಾಮಿ ಲೇಔಟಿನ ಎಲ್ಲ ನಮ್ಮ ನಾಗರಿಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ವ್ಯವಸ್ಥೆ ಮಾಡಲಾಗಿದೆ. ಈ ಆರೋಗ್ಯ ಶಿಬಿರದಲ್ಲಿ ಸಾಮಾನ್ಯವಾಗಿ BP, ಶುಗರು ಮತ್ತು ಕಾಮನ್ನಾಗಿ ಮಾಡುವಂಥ ಟೆಸ್ಟ್ಗಳಿತ್ತು. ಆದರೆ ವಿಶೇಷವಾಗಿ ಇವತ್ತು ಇಲ್ಲಿ ಡೆಂಟಲ್ ಮತ್ತು ಐ ಎರಡೂ ಕೂಡ ಮಾಡಿದ್ದಾರೆ. ಸೊ ಇದೊಂದು ಬಡವರಿಗೆ, ಮಿಡ್ಲ್ ಕ್ಲಾಸ್ ಜನಗಳಿಗೆ ಸಾಮಾನ್ಯವಾಗಿ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದೆಲ್ಲ ಕೈಗೆ ಸಿಗೋವಂಥದ್ದಲ್ಲ. ಆದರೆ ನಮ್ಮ ಶಾಸಕರು ಮತ್ತು ನಮ್ಮೆಲ್ಲ ಇಲ್ಲಿನ ಪಕ್ಷದ ಮುಖಂಡರು, ರವಿ ಅವರು, ನಮ್ಮ ಪುರುಷೋತ್ತಮ್ ಅವರು, ಮೋಹನ್ ಅವರು, ನಮ್ಮ ಮಂಜು ಅವರು, ನಮ್ಮೆಲ್ಲ ಭಟ್ರು ಎಲ್ಲರೂ ಸೇರಿ ಈ ಶಿಬಿರವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಸುಮಾರು ಬೆಳಗಿನ ಜಾವ 9 ಗಂಟೆಗೆ ಪ್ರಾರಂಭವಾದ ಶಿಬಿರ ಈಗಾಗಲೇ ಸುಮಾರು 375 ಜನ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ವಿವಿಧ ಆರೋಗ್ಯ ಶಿಬಿರಗಳಲ್ಲಿ. ಸೊ ಉಚಿತವಾಗಿ ಕೆಲವು ನಾವು ಮಾತ್ರೆಗಳನ್ನು ಕೊಟ್ಟಿದ್ದೀವಿ, ಕೆಲವು ಸಲಹೆಯನ್ನು ಕೊಟ್ಟು ಹಾಸ್ಪಿಟ್ಲಿಗೆ ತೆರಳಿ ಅಲ್ಲಿ ಒಂದು ಕಾಮನ್ ರೇಟಲ್ಲಿ ಕಡಿಮೆಯ ದರದಲ್ಲಿ ವ್ಯವಸ್ಥಿತ ಆರೋಗ್ಯವನ್ನು ಆಪರೇಷನ್ ಆಗಲಿ ಮತ್ತೊಂದಾಗಲಿ ವ್ಯವಸ್ಥೆ ಮಾಡುವಂಥ ಇದನ್ನು ಸಿಸ್ಟಮನ್ನು ಇವತ್ತು ನಾವು ಜನರಿಗೆ ನಾವು ತಲುಪಿಸಿದ್ದೀವಿ. ಸೊ ಇದೊಂದು ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇಡೀ ಪದ್ಮನಾಭ ನಗರದಲ್ಲಿ ಶಾಸಕರ ನೇತೃತ್ವದಲ್ಲಿ ಸುಮಾರು ಒಂದು 20-30 ಕಡೆ ಈ ಶಿಬಿರಗಳನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಸುಮಾರು ಅವರು ಶಾಸಕರಾದಾಗಿಂದ ಕೂಡ ಈ ಕ್ಯಾಂಪನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರು, ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ನಾಯಕರುಗಳು, ನಮ್ಮೆಲ್ಲ ಸಂಘಗಳು. ಅದರಲ್ಲೂ ವಿಶೇಷವಾಗಿ ಇದು ಅಟಲ್ ಬಿಹಾರಿ ವಾಜಪೇಯಿರವರ ಪಾರ್ಕು. ಅವರ ಸವಿ ನೆನಪಿನಲ್ಲಿ ನಾವು ಪ್ರತಿ ವರ್ಷವೂ ಸಹ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ಕರ್ನಾಟಕ ಸರ್ಕಾರ ಇವರ ನೇತೃತ್ವದಲ್ಲಿ ಯಾವಾಗಲೂ ಕೂಡ ಇಲ್ಲಿ ನಿರಂತರವಾಗಿ ಆರೋಗ್ಯ ಶಿಬಿರವನ್ನು ಸಾಮಾನ್ಯ ಜನಗಳಿಗೆ ಕೈ ಎಟುಕುವಂತೆ ಇಲ್ಲೊಂದು ಆರೋಗ್ಯ ಶಿಬಿರವನ್ನು ಮಾಡ್ತಾನೇ ಇರ್ತೀವಿ. ಆರ್ ಅಶೋಕ್ ಅವರು ಇದಕ್ಕೆ ಪ್ರೇರಣೆಯಾಗಿ ಈಗ ದಯಾನಂದ ಸಾಗರ್ ಹಾಸ್ಪಿಟ್ಲ್ ಅವರ ಒಂದು ಸಹಯೋಗದೊಂದಿಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಏರ್ಪಾಡು ಮಾಡಿದ್ದೀವಿ. ನಿರಂತರ ಬೆಳಗ್ಗೆ 9 ಗಂಟೆಯಿಂದ ಸಹ ನಿರಂತರವಾಗಿ ನಡೀತಾ ಇದೆ. ಜೊತೆಯಲ್ಲಿ ಡೆಂಟಲ್ ಅಂದರೆ ಆರೋಗ್ಯ ತಪಾಸಣಾ ಶಿಬಿರ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಆದರೆ ದಂತ ಚಿಕಿತ್ಸೆ ಅಂತ ಏನಿದೆ, ಉಚಿತ ಹಲ್ಲುಗಳ ವೀಕ್ಷಣೆ ಮಾಡುವಂಥದ್ದು ಇವತ್ತು ಏರ್ಪಾಡು ಮಾಡಿದ್ದಾರೆ. ಅದು ಎಲ್ಲರೂ ಸಹ ಬೆಳಗ್ಗೆಯಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಸರಿಸುಮಾರು 300-400 ಜನ ತನಕ ಈಗ ಚೆಕಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಸರಳವಾಗಿರುವಂಥ ಒಂದು ಕಾರ್ಯಕ್ರಮ ಸಾಮಾನ್ಯ ಜನಗಳಿಗೆ ಕೈ ಎಟುಕುವಂಥದ್ದು. ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗ್ಬಿಟ್ಟು ಈಗ ಒಂದು ಹಲ್ಲು ಕಟ್ಸ್ಬೇಕು, ಒಂದು ಹಲ್ಲು ಕ್ಲೀನ್ ಮಾಡಿಸ್ಬೇಕು, ಅಲ್ಲಿದು ಮಾಡಿಸ್ಬೇಕು ಅಂತಂದರೆ ಸಾವಿರಾರು ರೂಪಾಯಿಗಳು. ಒಂದು ಹಲ್ಲು ಕಟ್ಸ್ಬೇಕಂದ್ರೆ 20,000, 30,000, 40,000 ರೂಪಾಯಿ ಗಟ್ಟಲೆ ದುಡ್ಡು ವೆಚ್ಚವನ್ನು ಭರಿಸಬೇಕಾಗ್ತದೆ. ಅದು ಬಡ ಜನಗಳಿಗೆ ಅದು ಕೈಗೆಟಕೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಸನ್ಮಾನ್ಯ ಶ್ರೀ ಆರ್ ಅಶೋಕರ್ ಅವರು ಎಲ್ರಿಗೂ ಸಹ ಅನುಕೂಲವಾಗೋ ನಿಟ್ಟಿನಲ್ಲಿ ಉಚಿತವಾಗಿ ದಂತ ಚಿಕಿತ್ಸೆಯನ್ನು ಇಲ್ಲಿ ಏರ್ಪಾಡು ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿಂದ ಏನು ಚೆಕಪ್ ಮಾಡಿಸ್ಕೊತೀವಿ, ಇದನ್ನು ದಯಾನಂದ ಸಾಗರ್ ಹಾಸ್ಪಿಟಲ್ನಲ್ಲಿ ಇದಕ್ಕೆ ಆದಂಥ ಒಂದು ವಿಭಾಗ ಇದೆ. ಡಾಕ್ಟರ್ ಹೇಮಂತ್ ಅವರು ಇದಕ್ಕೆ ಒಂದು ಡೈರೆಕ್ಟ್ರು. ಅವರು ಸಹ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವೈದ್ಯಕೀಯ ಪ್ರಕೋಷ್ಠದ ಸಂಚಾಲಕರು. ಇವರ ಸಹ ಒಂದು ನೇತೃತ್ವದಲ್ಲಿ ಇದನ್ನು ನಡೀತಾ ಇರೋವಂಥದ್ದು. ಹಾಗಾಗಿ ತುಂಬ ಜನಗಳಿಗೆ ಉಪಯೋಗ ಆಗುವಂಥದ್ದು. ತಾವು ಸಹ ಬನ್ನಿ, ತಾವು ಸಹ ಉಪಯೋಗ ಪಡ್ಕೊಳ್ಳಿ. ಆರೋಗ್ಯ ಶಿಬಿರ ಬೆಳಗ್ಗೆಯಿಂದ ದಿನದಾಗೆ ಬ್ಲಡ್ ಚೆಕಪ್ಪು, ಹೆಲ್ತ್ ಚೆಕಪ್ಪು, ಶುಗರು, BP
ಈ ಥರ ಎಲ್ಲ ಸಹ ಚೆಕಪ್ ಮಾಡಿ ಟ್ಯಾಬ್ಲೆಟ್ಸ್ಗಳನ್ನ ಮಾತ್ರೆಗಳನ್ನ ಇಲ್ಲೇ ಕೊಡ್ತಾ ಇದ್ದಾರೆ. ಹಾಗಾಗಿ ತಾವು ಸಹ ಬಂದು ಚೆಕಪ್ ಮಾಡಿಸ್ಕೊಳ್ಳಿ. ಆಮೇಲೆ ಹೆಲ್ತ್ ಚೆಕಪ್ ಜೊತೆಯಲ್ಲಿ ದಂತ ಚಿಕಿತ್ಸೆನೂ ಸಹ ಮಾಡಿಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತಾಯಿದ್ದೀನಿ. ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರೆಗೂ ನಾವು ಎಷ್ಟು ಅವರಿಗೆ ಕೃತಜ್ಞತೆ ಹೇಳಿದ್ರು ಸಹ ಕಮ್ಮಿ ಆಗ್ತದೆ. ಇದೊಂದೇ ವಾರ್ಡ್ನಲ್ಲ, ಎಲ್ಲ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲೂ ಸಹ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಎಲ್ಲ ಕಡೆ ನಡೀತಾ ಇದೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿ. ತಾವು ಸಹ ಇದರ ಸದುಪಯೋಗನ ಮಾಡ್ಕೊಳ್ಳಿ ಅನ್ನೋ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ಜನಪ್ರಿಯ ಶಾಸಕರಾದ ಆರ್ ಅಶೋಕ್ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸವಿನೆನಪಿಗಾಗಿ ಒಂದು ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದಾರೆ. ಅವರ ಹೆಸರಿನಲ್ಲೇ ಇರತಕ್ಕಂಥ ಉದ್ಯಾನವನ ಈಗ ಕುಮಾರಸ್ವಾಮಿ ಬಡಾವಣೆ ಅಟಲ್ ಬಿಹಾರಿ ವಾಜಪೇಯಿ ಉದ್ಯಾನವನ ಏರ್ಪಡಿಸಿದ್ದಾರೆ. ರೀತಿಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಈ ಮೂಲಕ ನಾವು ಈ ಬಡಾವಣೆಯ ಈ ವಾರ್ಡಿನ ಈ ಕ್ಷೇತ್ರದ BJPಯ ಮುಖಂಡರು ಸಾರ್ವಜನಿಕರನ್ನು ವಿನಂತಿಸಿಕೊಳ್ಳುತ್ತಿದ್ದೇವೆ.